ಆಂಟಿಗೆ ಹೇಳಿ ಮದ್ವೆ ಮಂಟಪ ಇಲ್ಲೇ ಹಾಕ್ಸೋಕ್ ಹೇಳು ರಾಹುಲ್. ಇವ್ರ ಕಣ್ಮುಂದೆನೆ ಮದ್ವೆ ಮಾಡ್ಸಿದ್ರಾಯ್ತು. ಮತ್ತಿನ್ ಏನ್ ಹೇಳಿ ರಾಹುಲ್, ಈ ಹುಡುಗಿ ಯಾರೋ ಬ್ರಿಟಿಷ್ ಕ್ವೀನ್ ಸ್ಪೆಷಲ್ ಗೆಸ್ಟ್ ಅನ್ನೋ ಹಾಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಲ್ಲ ನೀನು. ಪ್ರೀತಿ, ಇವಳು ವ್ಯಾಲ್ಯೂ ನಿನಗೆ ಗೊತ್ತಿಲ್ಲದೆ ಇದ್ರು ನಮ್ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತು. ಒಂದ್ ಸ್ವಲ್ಪ ನೀನ್ ಹೇರ್ ಪಿನ್ ಕೊಡು. ವಾವ್ ರಾಹುಲ್, ಗ್ರೇಟ್. ಸೆರಿಗೂ ಡೋರಿಂದ ತೆಗೆದಾಯ್ತಲ್ಲ, ಇನ್ನು ಏನೇ ನೋಡ್ಸಿದ್ಯಾ? ಒಳಗಡೆ ಹೋಗೆ. ನೀನ್ ಬಾ ರಾಹುಲ್. ಅಷ್ಟು ಸ್ಪಾಂಟೇನಿಯಸ್ ಆಗಿ ಹೇಗೆ ಯೋಚನೆ ಮಾಡ್ತೀಯಾ? ನೀನ್ ಸೂಪರ್ ಗೊತ್ತಾ. ಬಾ 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 ರಾಹುಲ್. ನವ್ಯ ಮೇಡಮ್ ಹತ್ರ ಮಾತಾಡ್ಲಿಲ್ವಾ ವಾಣಿ? ಇಲ್ಲ, ಅಭಿ ಅವ್ರ ಹತ್ರ ಮಾತಾಡ್ತೀನಿ. ನಿಮ್ ಹತ್ರ ಸ್ವಲ್ಪ ಮಾತಾಡೋದಿದೆ. ನನ್ನ ಹತ್ರನಾ? ಏನು? ಅದು ನಿಮ್ಮೊಬ್ರ ಹತ್ರನೇ. ಸರಿ ಕಣೋ, ನೋ ಪ್ರಾಬ್ಲಮ್. ಏನ್ ಹೇಳು? ನವ್ಯಮ್ಮ ತುಂಬಾ ಒಳ್ಳೆಯವರು. ಎಲ್ರ ಹತ್ರನೂ ನಗ್ನಗ್ತಾ ಮಾತಾಡ್ತಾರೆ ಹೊರತು ಯಾರಿಗೂ ಯಾವತ್ತೂ ನೋವು ಮಾಡಲ್ಲ. ಹೊರಗಡೆ ತುಂಬಾ ಗಂಭೀರವಾಗಿ ಕಾಣಿಸ್ತಾರೆ, ಆದ್ರೆ ಪಾಪ ಚಿಕ್ಕ ಮಗು ಮನ್ಸು ಅವರದ್ದು. ಈ ಹೊಗಳಿಕೆ ಎಲ್ಲ ಈಗ ಯಾಕೆ? ಅಷ್ಟೊಳ್ಳೆ ಮನ್ಸಿರೋ ಹುಡ್ಗಿನ 6 ತಿಂಗಳಿಗೋಸ್ಕರ ಮದ್ವೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಯಾವ 6 ತಿಂಗಳು? ಏನ್ ಮಾತಾಡ್ತಿದ್ಯಾ? ನೋಡಿ, ನೀವ್ ನವ್ಯಮ್ಮನ್ ಹತ್ರ ಆ ಕಾಗದದ ಮೇಲೆ ಸಹಿ ಮಾಡಿಸ್ಕೊಂಡಿದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅದನ್ನ ಹರಿದು ಹಾಕ್ಬಿಡಿ. ನವ್ಯಮ್ಮನ್ ಜೊತೆ 100 ಕಾಲ ಸಂತೋಷವಾಗಿರಿ. ಅರ್ಥ ಇಲ್ಲದೆ ಮಾತಾಡ್ತಾ ಇದೆಯಲ್ಲ, ತಲೆಗೆಲೆ ಕೆಟ್ಟಿದೆ ನಿನ್ಗೆ? ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸು ಇಲ್ಲ, ಹೊರಡು. ಸರ್ಸು ಎಲ್ಲಿಗೆ ಹೋದ್ಲು? ವಾಗ್ದೇವಮ್ಮನ್ ಮಾತಿಗೆ ಕಟ್ಬಿದ್ದು ನವ್ಯಮ್ಮ ಈ ತಾಳಿ ಕಟ್ಟಿಸ್ಕೋತಿದ್ದಾರೆ. ಅಂಥದ್ರಲ್ಲಿ ಈ ಮದ್ವೆ ಹಾಳಾದ್ರೆ ನವ್ಯಮ್ಮ ಮಾತ್ರ ಅಲ್ಲ, ಮನೇಲಿ ಯಾರೂ ಸಹಿಸ್ಕೊಳ್ಳಲ್ಲ. ಆ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡಿ ದಯವಿಟ್ಟು. ಅದಕ್ಕೆ ಆ ಪತ್ರ ನನಗ್ ಕೊಡಿ, ಇಲ್ದಿದ್ರೆ ನೀವೇ ಹರಿದಾಕಿ. ನಾನ್ ಕೊಡೋದು ಇಲ್ಲ, ಹರಿಯೋದು ಇಲ್ಲ. ಏನ್ ಮಾಡ್ತೀಯಾ? ನವ್ಯ, ಎಲ್ಲಿಗೆ? ಸರ್ಸು ಹತ್ರ ನನ್ನ ಸೂಟ್ ಕೇಸ್ ಇದೆ ಅಣ್ಣ. ಅವಳನ್ನೇ ಹುಡುಕ್ತಿದ್ದೆ. ಎಲ್ಲಾದ್ರೂ ಕಾಣಿಸಿದ್ಲಾ? ಇಲ್ಲ ನವ್ಯ, ನೀನ್ ರೂಮ್ಗೆ ಹೋಗು, ನಾನ್ ತರ್ತೀನಿ. ನೀನ್ ಹೀಗೆ ತಿರ್ಗೋದು ನೋಡಿದ್ರೆ ನನಗ್ ಬೈತಾರಮ್ಮ. ಸರಿ ಅಣ್ಣ. ನೀವು ಆ ಪತ್ರದ ಮೇಲೆ ಸಹಿ ಮಾಡಿಸ್ಕೊಂಡಿರೋದು ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ದೊಡ್ಡ ಗಲಾಟೆ ಆಗುತ್ತೆ. ವಾಗ್ದೇವಮ್ಮನ್ ಕೋಪದ ಬಗ್ಗೆ ನಿಮಗೆ ಗೊತ್ತು. ನಿಮ್ಮಿಬ್ರು ಕುಟುಂಬದ ಮಧ್ಯೆ ಇರೋ ಸಂಬಂಧ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಏನು ಹೆದರಿಸ್ತಾ ಇದೀಯಾ? ಖಂಡಿತ ಇಲ್ಲ. ಹಾಗಾಗ್ಬಿಡುತ್ತೋ ಏನೋ ಅಂತ ಹೆದರ್ಕೋತಿದ್ದೀನಿ. ನೋಡು, ನಾನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಮಿಕ್ಕಿರೋ ವಿಷಯಗಳೆಲ್ಲ 6 ತಿಂಗಳ ಆದ್ಮೇಲೆ ಮಾತಾಡ್ಕೊಳ್ಳೋಣ. ಹೊರಗೋಗು. ದಯವಿಟ್ಟು ಹಾಗೆ ಮಾತಾಡಬೇಡಿ.
ದೇವತೆ ಆಗಿರೋ ನವ್ಯಮ್ಮಂಗೆ ಅನ್ಯಾಯ ಮಾಡಬೇಡಿ. ನಿಮ್ ಕಾಲಿಗೆ ಬೀಳ್ತೀನಿ. ಅಭಿ, ಯಾಕಿಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ? ವಾಣಿ ನನ್ ಬೆಸ್ಟ್ ಫ್ರೆಂಡ್. ಅವಳಿಗೇನಾದ್ರೂ ಆದ್ರೆ ನಾನ್ ಸುಮ್ನಿರಲ್ಲ. ಓ, ಬೆಸ್ಟ್ ಫ್ರೆಂಡಾ? ಅದಕ್ಕೇನಾ ಸೀಕ್ರೆಟ್ ಶೇರ್ ಮಾಡ್ಕೊಂಡಿದ್ದು? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅಗ್ರಿಮೆಂಟ್ ಬಗ್ಗೆ ಯಾರಿಗೂ ಹೇಳಿಲ್ಲ ಅಂತಂದೆ, ಮತ್ ಇವಳಿಗೆ ಹೇಗೆ ಗೊತ್ತಾಯ್ತು? ನನ್ಗೆ ನವ್ಯಮ್ಮ ಹೇಳಲಿಲ್ಲ. ಅಂದ್ರೆ ಬೇರೆ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ ಅಭಿ, ನಾನ್ ಯಾರಿಗೂ ಹೇಳಿಲ್ಲ. ಮತ್ ಹೇಗೆ ಗೊತ್ತಾಯ್ತು? ಹೀಗೆ ನೀವೇ ಶೇರ್ ಮಾಡ್ಕೊಳ್ಳೋದಲ್ಲ, ನಾನೇ ಆಂಟಿ ಹತ್ರ ಹೋಗಿ ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳ್ತೀನಿ. ಅಲ್ಲಿವರೆಗೂ ನಿಮಗೆ ಬುದ್ಧಿ ಬರೋದಿಲ್ಲ. ಹೋಗಿ ಇಲ್ಲಿಂದ. ಏನ್ ನವ್ಯಮ್ಮ, ಏನು ಮಾತಾಡ್ದೆ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಎಷ್ಟ್ ಮಾತಾಡಿದ್ರು ಪ್ರಯೋಜನ ಆಗಲ್ಲ ಸರ್ಸು. ಅಭಿ ಅವರು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಸಹಿ ಯಾಕೆ ಮಾಡಿದ್ರಮ್ಮ? ತಪ್ಪಿಲ್ಲ. ಮೇಡಮ್ ಈ ಮದ್ವೆನ ಒಂದು ಸ್ಟೇಟಸ್ ಸಿಂಬಲ್ ಆಗಿ ತಗೊಳ್ತಾ ಇದ್ದಾರೆ. ನಿಂತ್ ಹೋದ್ರೆ ಎಲ್ರಿಗಿಂತ ಹೆಚ್ಚಾಗಿ ಹರ್ಟ್ ಆಗ್ತಾರೆ. ಅದಕ್ಕೆ ಹೆಚ್ಚು ಯೋಚನೆ ಮಾಡದೆ ಸೈನ್ ಮಾಡ್ಬಿಟ್ಟೆ. ಈ ಸಹಿ ಬಗ್ಗೆ ಆಗ್ಲಿ ಪತ್ರದ ಬಗ್ಗೆ ಆಗ್ಲಿ ಗೊತ್ತಿಲ್ದೆ ಹಾಗೆ ಮಾತಾಡ್ತಿದಾರಮ್ಮ. ಇಲ್ದಿದ್ರೆ ಯಾಕೆ ಒಪ್ಕೋತಾರ ಹೇಳಿ? ಮದ್ವೆ ನಿಂತೋಗ್ಬಾರ. ಬಿಡಿ ನವ್ಯಮ್ಮ. ನವ್ಯಾ, ಓ ಗಾಡ್, ನೀನ್ ಇನ್ನೂ ರೆಡಿ ಆಗಿಲ್ವಾ? ಅಲ್ಲಿ ಗೌರಿ ಪೂಜೆ ಟೈಮ್ ಆಯ್ತು ಅಂತ ಎಲ್ರೂ ಟೆನ್ಷನ್ ಆಗಿದ್ದಾರೆ. ಬರ್ತಾ ಇದೀನಿ ಅದ್ಕೆ. ನೀನ್ ಪಕ್ಕದಲ್ಲೇ ಇದ್ದು ಏನ್ ಮಾಡ್ತಿದ್ಯಾ? ನಾನೇ ಫೋಟೋಸ್ ತೆಗೆ ಕರ್ಕೊಂಡ್ ಬಂದಿದ್ದೀನಿ ಅದ್ಕೆ. ಓಕೆ, ಕಮ್ ಫಾಸ್ಟ್. ಒಂದ್ಸಲ ನಾನು ಹೇಳೋದನ್ನ ಸರ್ಸು ಪ್ಲೀಸ್, ಇನ್ನು ಅದ್ರ ಬಗ್ಗೆ ಮಾತಾಡ್ಬೇಡ. ಮದುವೆ ಮುಗಿಯೋವರೆಗೂ ನೀನು ಆ ರೂಮಲ್ಲೇ ಇರು. ಡಾಕ್ಯುಮೆಂಟ್ ಹುಷಾರು. ಹೇಗಾದ್ರೂ ಸರಿ, ಅಭಿ ಅವ್ರ ರೂಮ್ ಅಲ್ಲಿರೋ ಪತ್ರ ತಗೊಂಡ್ ಹೋಗಿ ಎಲ್ರಿಗೂ ತೋರಿಸದೆ ಹೋದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನವ್ಯಮ್ಮ, ಏನಾದ್ರೂ ಕೆಲ್ಸ ಇರುತ್ತೆ, ಒಂದ್ಸಲ ಮಂಟಪದ ಹತ್ರ ಹೋಗಿ ಬರ್ತೀನಿ. ಸರ್ಸು, ಈ ವಿಷಯ ಯಾರ ಹತ್ರನೂ ಹೇಳ್ಬೇಡ.
ಏಯ್ ಏನ್ ಮಾಡ್ತಿದ್ಯಾ ನೀನು ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡಿಲಿ ಡಾಕ್ಯುಮೆಂಟ್ಸ್ ಕೊಡಿಲಿ ಡಾಕ್ಯುಮೆಂಟ್ಸ್ ಕೊಡು ಕೊಡು ತಾನೆ ಓಂ ಜನ್ಮಸನಾಮಸವ್ಯಂ ಪರಮನ್ನಾದ್ಯಂ ವೇದ್ಯಂ ತೇನಾಗಂ ಮಸಲಾಮಸವ್ಯೇನ ಪರಮೇ ನಾನ್ನಾದ್ಯೇನ ವೀರ್ಯೇಣ ಪರಮೋನ್ನಾದೋ ಮತವ್ಯೋದಾನೀಂ ಅದಕನ್ಯಾದಾನ ಮಹಾಸಂಕಲ್ಪಪಠನಂ ಕರಿಷ್ಯೇ ಕನ್ಯಾಸ್ಯ ಶ್ರೀಮದಾದಿನಾರಾಯಣಸ್ಯಾನ್ಯಾಂ ಪರಮಿರಕ್ರಿಯಾ ಪ್ರಿಯಮಾನಸ್ಯ ಮಹಾಜಲೋಕಸಮಧ್ಯೆ ಕೊಡು ಡಾಕ್ಯುಮೆಂಟ್ಸ್ ಬಿಡಿ ನನ್ನ ಮಾಂಗಲ್ಯ ದೇವತಾಯೇ ನಮಃ ಓಂ ಮಾಂಗಲ್ಯ ಗೌರಿ ದೇವತಾಯೇ ನಮೋ ನಮಃ ಓಂ ಮಾಂಗಲ್ಯ ದೇವತಾಯೇ ನಮೋ ನಮಃ ಅಕ್ಷರಾನ್ ಸಮರ್ಪಯಾಮಿ ಓಂ ಯೋಕ್ತ ಮಾಂಗಲ್ಯಧಾರಣ ಮುಹೂರ್ತಃ ಓಂ ಅಮ್ಮೋರೆ ಏನಾಯ್ತಮ್ಮ? ಈ ಅಭಿ 6 ತಿಂಗಳು ಒಪ್ಪಂದದ ಮೇಲೆ ನವ್ಯಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದಾನೆ ಯಜಮಾನ್ರೆ. ನಮ್ ನವ್ಯಮ್ಮನ್ನು ಬಲವಂತವಾಗಿ ಒಪ್ಸಿ ಇದ್ರ ಮೇಲೆ ಸಹಿ ಹಾಕ್ಸ್ಕೊಂಡಿದ್ದಾನೆ. ಅಭಿ ಆಂಟಿ ನಾನು ಹೇಳೋ ಸ್ವಲ್ಪ ಕೇಳಿ. ಏನೋ ನೀನ್ ಹೇಳಿದ್ನ ನಾವು ಕೇಳೋದು? ಮದುವೆ ಅಂದ್ರೆ ಗೊಂಬೆ ಆಟ ಅನ್ಕೊಂಡಿದ್ಯಾ? ಟೈಮ್ ಕೊಡೋದಕ್ಕೆ, ಇಷ್ಟ ಇಲ್ದಿದ್ರೆ ಬಿಟ್ಟು ಹೋಗೋದಕ್ಕೆ. ಅಭಿ ಏನೋ ಇದೆಲ್ಲ? ಏನ್ ಬ್ರೋ ಹೀಗ್ ಮಾಡ್ದೆ? ಈ ವಿಷಯ ನಮ್ಗೆ ಯಾಕೆ ಹೇಳಿಲ್ಲ? ಕದ್ದು ಮುಚ್ಚಿ ಮಾಡಿರೋ ಕೆಲ್ಸನ ನಿನ್ ಹತ್ರ ಹೇಗ್ ಶೇರ್ ಮಾಡ್ಕೋತಾನೆ? ನಂಬಿಕೆನ ನಾಶ ಮಾಡ್ಬಿಟ್ಟೆ ನೀನು. ನಮ್ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿದ್ರು ಕೂಡ ಇಂಥ ಕೆಟ್ಟ ಯೋಚನೆ ಯಾಕೆ ಬಂತು ನಿನ್ಗೆ? ಆಂಟಿ US ನಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ಕೊಂಡಾಗ ಇದೆಲ್ಲ ಕಾಮನ್. ಅಲ್ಲಿನ ಕಲ್ಚರ್ ಗೊತ್ತಿದ್ದು ಕೂಡ ನೀವ್ ಹೀಗ್ ಬಿಹೇವ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಏನ್ ಕಾಮನ್? ಜೊತೆಲಿ ಬದುಕ್ಬೇಕಾದ ಜೀವನನ 6 ತಿಂಗಳು ಟೆಸ್ಟ್ ಮಾಡೋದು, ರಿಸ್ಟ್ರಿಕ್ಟ್ ಮಾಡೋದು ಕಾಮನ್?
ಮದ್ವೆನ ಹಬ್ಬದ ಹಾಗೆ ಮಾಡೋ ಇಲ್ಲಿ ಕಲ್ಚರ್ಗಿಂತ ಫಂಕ್ಷನ್ ಹಾಗೆ ನೋಡೋ ಆ ಕಲ್ಚರ್ ನಿನಗೆ ದೊಡ್ಡಾಗೋಯ್ತಾ? ಇವನ್ ಹತ್ರ ಏನ್ ಮಾತಾಡೋದು ಮೇಡಮ್? ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಜೀವನದಲ್ಲಿ ಅಗ್ರಿಮೆಂಟ್ ಅಷ್ಟೇ ಅಲ್ಲ, ಹೆಬ್ಬೆಟ್ ಒತ್ತೋದಕ್ಕೂ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ ಅವನಿಗೆ. ಸಂಬಂಧಕ್ಕೆ ಮನುಷ್ಯರಿಗೆ ವ್ಯಾಲ್ಯೂ ಕೊಡಿದ್ರೆ ಇಂಥವ್ರನ್ನ ಕ್ಷಮಿಸಬಾರ್ದು ಮ್ಯಾಮ್. ಪ್ಲೀಸ್ ಮ್ಯಾಮ್, ನನಗೊಂದು ಚಾನ್ಸ್ ಕೊಡಿ. ಆವೇಶ ಪಟ್ಕೊಳ್ಳೋದಲ್ಲ, ಏನ್ ಮಾಡ್ಬೇಕು ಯೋಚನೆ ಮಾಡೋಣ. ಅಭಿ ನವ್ಯ ಕುತ್ತಿಗೆಗೆ ತಾಳಿ ಕಟ್ಟಿರೋದ್ರಿಂದ ಈ ಮದುವೆ ಆದಂಗೆನೆ. ಆರು ತಿಂಗಳಲ್ಲಿ ಏನಾದ್ರೂ ಮನಸ್ತಾಪ ಬಂದ್ರೆ ಬೇರೆ ಆಗೋದಂತ ತಾನೇ ಅಗ್ರಿಮೆಂಟ್ ಇರೋದು. ಆ ತರ ಆಗದೆ ಇರೋ ಹಾಗೆ ನಾವೆಲ್ಲರೂ ನೋಡ್ಕೊಳ್ಳೋಣ. ವಿಶ್ವನಾಥ, ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಾ ಇದ್ಯಾ? ನಿನ್ಗೂ ಕೂಡ ಒಬ್ಳು ಮಗಳಿದಾಳಲ್ಲ, ಅವಳ ಜೀವನದ ಬಗ್ಗೆ ನಾನ್ ಕೂಡ ಅಷ್ಟೇ ಹಗುರವಾಗಿ ಮಾತಾಡಿದ್ರೆ ಏನನ್ಸುತ್ತೆ ನಿಮ್ಗೆ? ಏನೇ ಮಾತಾಡಿದ್ರು ಯೂಸ್ಲೆಸ್. ಮದ್ವೆ ಆಗೋಗಿರೋದ್ರಿಂದ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಏನಿದೆ, ನನ್ ಜೊತೆ ಅವಳ US ಕಳ್ಸೋದ್ ಬಿಟ್ರೆ ಬೇರೆ ಆಪ್ಷನೇ ಇಲ್ಲ. ಇದೆ. ನನ್ ಸಾವು ಏನಾಯ್ತಮ್ಮ? ಯಾಕೊಂಥರ ಇದ್ದೀರಾ? ಏನಿಲ್ಲ ಸರ್ಸು. ನವ್ಯಮ್ಮ, ನಮ್ಗಿನ್ನೂ ಸಮಯ ಇದೆ. ದಯವಿಟ್ಟು ಈಗ್ಲಾದ್ರೂ ನಿರ್ಧಾರ ಬದಲಾಯಿಸಿ. ಈ ಮದ್ವೆ ನಡೆದ್ರೆ ನೀವ್ ಹೇಳ್ದಾಗೆ ಮರ್ಯಾದೆ ಏನೋ ಉಳಿಯುತ್ತೆ. ವಾಗ್ದೇವಮ್ಮನು ಸಂತೋಷವಾಗೇ ಇರ್ತಾರೆ. ಆದ್ರೆ 6 ತಿಂಗಳಾದ್ಮೇಲೆ ಅಭಿ ಅವರು ನಿಮ್ಮನ್ನ ದೂರ ಮಾಡಿದ್ರೆ, ಆ ವಿಷಯ ಎಲ್ರಿಗೂ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ. ಕುಟುಂಬದ ಮರ್ಯಾದೆ ಎಷ್ಟು ಹಾಳಾಗುತ್ತೋ ಒಂದ್ಸಲ ಯೋಚನೆ ಮಾಡಿ. ವಾಗ್ದೇವಮ್ಮ ಎಷ್ಟು ಕಾಳಜಿಯಿಂದ ಮಾಡ್ತಿರೋ ಈ ಮದ್ವೆ ಈಗ 3 ದಿನಕ್ಕೆ ಮುರಿದ್ ಬಿದ್ರೆ ಅವ್ರು ಸಹಿಸ್ಕೋತಾರ? ಸರ್ಸು, ನಂಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು. ನೀನ್ ಹೋಗ್ತ್ಯಾ? ಸರಿ ನವ್ಯಮ್ಮ, ನೀವ್ ತಗೊಳ್ಳೋ ನಿರ್ಧಾರದ ಮೇಲೆ ಎಲ್ರ ಸಂತೋಷನೂ ನಿಂತಿದೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಅಭಿ ಅವ್ರನ್ನ ನೋಡ್ತಿದ್ರೆ ನಂಗ್ ಭಯ ಇನ್ನೂ ಜಾಸ್ತಿ ಆಗ್ತಿದ್ಯಮ್ಮ. ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡೋ ಮನುಷ್ಯನ್ ಹಾಗೆ ಕಾಣಿಸ್ತಾರೆ. ಬೇಡಮ್ಮ, ನನ್ ಮಾತ್ ಕೇಳಿ ಸ್ವಲ್ಪ. ನಿಮ್ ಕೈಯಾರೆ ಜೀವನನ ನಾಶ ಮಾಡ್ಕೋಬೇಡಿ ನವ್ಯಮ್ಮ. ಏನೇ ಮಾತಾಡಿದ್ರು ಯೂಸ್ಲೆಸ್. ಮದ್ವೆ ಆಗೋಗಿರೋದ್ರಿಂದ ನನ್ ಜೊತೆ ಅವಳ US ಕಳ್ಸೋದ್ ಬಿಟ್ರೆ ಬೇರೆ ಆಪ್ಷನೇ ಇಲ್ಲ. ಇದೆ. ನನ್ ಸಾವು ಸಾಯೋದಕ್ಕಿಂತ ಬೆಟರ್ ಸೊಲ್ಯೂಷನ್ ನಂಗೆ ಬೇರೆ ಯಾವುದು ಕಾಣಿಸ್ತಿಲ್ಲ. ಮೇಡಮ್ ಮೇಲೆ ಆರೋಪ ಬರ್ದಿರೋ ಹಾಗೆ ಮಾಡೋದು, ನನ್ನ ಈ ಮದ್ವೆಯಿಂದ ತಪ್ಸೋದು, ನನ್ನ ಸಾವೊಂದೇ. ಓ, ರೆಡಿಯಾಗೇ ಇದ್ಯಾ? ಇಲ್ಲ ಅದ್ಕೆ, ನಂಗೆ ಸ್ವಲ್ಪ ಟೈಮ್ ಬೇಕು. ನೀವ್ ಹೋಗಿ ನಾನು ಬರ್ತೀನಿ. ಇನ್ನೆಲ್ಲಿಗೆ ಹೋಗೋದು? ನಿನ್ನ ಕರ್ಕೊಂಡ್ ಬಾ ಅಂತಾನೆ ನನ್ನ ಕಳ್ಸಿರೋದು. ನೀನ್ ಬರ್ದೇ ಇದ್ರೆ ನನಗ್ ಬೈತಾರ ಅಷ್ಟೇ. ಕಮ್ 1 ನಿಮಿಷ ತಗೋ ಇದನ್ನ. ಬಾ. ನವ್ಯಮ್ಮ ಯಾಕೆ ಬಂದ್ರು? ಏನ್ ನಿರ್ಧಾರ ತಗೊಂಡ್ರು?
ನೀವಿಬ್ರು ವಸ್ತ್ರ ಬದಲಾಯಿಸ್ಕೊ ಬನ್ನಿ. ನನ್ನ ಮಾತಕ್ಕೆ ಗೌರವನ ಕೊಟ್ಟು ನನ್ನ ನಂಬಿಕೆನ ನನ್ನ ಮರ್ಯಾದೆನ ಕಾಪಾಡ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ನವ್ಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಪ್ರಿನ್ಸಸ್. ಅತ್ಗೆ, ನಾನ್ ಮೇಕಪ್ ಕಿಟ್ ನ ಸರ್ಸುಕ್ ಕೊಟ್ಟಿದ್ದೆ. ಅವಳು ಎಲ್ಲಿಟ್ಟಿದ್ದಾಳೆ ಅಂತ ಕೇಳ್ತೀರಾ? ನಾನ್ ಇದೀನಲ್ಲ ನವ್ಯ, ಅವಳಿಗೆ ಯಾಕೆ ಕೊಟ್ಟೆ? ಸರಿ ಸರಿ, ನಾನ್ ತರ್ತೀನಿ ಇರು. ನವ್ಯ ಕೆಳಗು. ನವ್ಯ ನವ್ಯ ನವ್ಯಮ್ಮ, ನವ್ಯಮ್ಮ, ನವ್ಯ ಇಲ್ಲಿಲ್ಲ. ಅಮ್ಮ, ಮುಹೂರ್ತ ಮೀರ್ತಾ ಇದೆ, ಬೇಗ ಹುಡುಗಿನ ಕರ್ಕೊ ಬನ್ನಿ. ವನಜ ಹೋಗಿದ್ದಾಳಲ್ಲ, ಇನ್ನು ಯಾಕೆ ಬರ್ಲಿಲ್ಲ? ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಆಂಟಿ. ಓಕೆ, ಸರಿ ಹೋಗಮ್ಮ. ನವ್ಯಮ್ಮ ಎಲ್ಲಿ ಹೋದ್ರು? ವನಜಕ್ಕ, ನನ್ ಭಾಬಿ ಎಲ್ಲಿ? ಅವಳಿಗೋಸ್ಕರ ಎಲ್ರೂ ವೇಟ್ ಮಾಡ್ತಿದ್ದಾರೆ. ನವ್ಯ ಕಾಣಿಸ್ತಿಲ್ಲ ಪ್ರೀತಿ. ಮೇಕಪ್ ಕಿಟ್ಗೋಸ್ಕರ ಸರ್ಸು ಹತ್ರ ಹೋಗ್ ಬಂದೆ, ಅಷ್ಟ್ರಲ್ಲಿ ಅವಳು ಎಲ್ಲೂ ಕಾಣಿಸ್ತಿಲ್ಲ. ಏಯ್ ನವ್ಯ ಎಲ್ಲೋದ್ಲೆ? ನಿನಗೇನಾದ್ರು ಹೇಳಿದ್ಲಾ? ಇಲ್ವಲ್ಲ. ನಿಜ ಹೇಳು, ನೀನಿಲ್ದೆ ಮದ್ವೆನೆ ಮಾಡ್ಕೊಳಲ್ಲ ಅನ್ನೋ ಹುಡುಗಿ ಎಲ್ಲಿ ಹೋಗಿದ್ದಾಳೆ ಅಂತ ನಿಂಗ್ ಗೊತ್ತಾಗ್ದೇ ಇರತ್ತಾ? ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನನಗ್ ಗೊತ್ತಿಲ್ಲ ಪ್ರೀತಿಯವರೇ, ನನ್ನ ನಂಬಿ. ನಿನಗೂನು ಹೇಳ್ದೆ ಎಲ್ಲಿ ಹೋಗಿರ್ತಾಳೆ? ನೀವೆಲ್ಲ ಬಂದ್ರಿ, ನವ್ಯ ಎಲ್ಲಿ? ಇಲ್ಲ ಆಂಟಿ. ವಾಟ್? ನವ್ಯ ಎಲ್ಲೂ ಕಾಣಿಸ್ತಿಲ್ಲ ಆಂಟಿ. ಕಾಣಿಸ್ತಿಲ್ಲ ಅಂದ್ರೆ ಏನು? ಸರಿಯಾಗಿ ನೋಡಿದ್ರಾ? ಎಲ್ಲಾ ಕಡೆ ಹುಡುಕಿದ್ವಿ ಮಾವ, ಆದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದ್ ಹೇಗೆ ಯಾರಿಗೂ ಹೇಳ್ದೆ ಎಲ್ಲಿ ಹೊರಟಾಗ್ತಾಳ ಅವಳು? ಎಲ್ಲರೂ ಸೇರಿ ಆಟ ಆಡ್ತಿದ್ದೀರಾ ಹೇಗೆ? ಇಲ್ಲ ಆಂಟಿ, ನಾನ್ ಹೇಳಿದ್ದು ನಿಜ. ನವ್ಯ ರೂಮಲ್ಲಿ ಇಲ್ಲ. ಮೇಕಪ್ ಕಿಟ್ಗೋಸ್ಕರ ನನ್ನ ಹೊರಗೆ ಕಳಿಸಿ ಅವಳು ಎಲ್ಲೋ ಹೋಗಿದ್ದಾಳೆ. ಇಷ್ಟು ಹೊತ್ತು ಇಲ್ಲೇ ಇದ್ದ ನವ್ಯ ಈಗ ಇದ್ದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ ಅಂದ್ರೆ? ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ತೀನಿ. ನಾನು ಬರ್ತೀನಿ ಇರು. ಅಣ್ಣ, ನವ್ಯ ಎಲ್ಲಾದ್ರೂ ಕಾಣಿಸದ್ಲ? ಕಾಣಿಸ್ತಿಲ್ಲ ಕಣ. ನಮಗೆ ಹೇಳ್ದೆ ಯಾವ ಕೆಲಸನೂ ಅವಳು ಮಾಡಲ್ವಲ್ಲ, ಅಂಥದ್ರಲ್ಲಿ ಎಲ್ಲಿ ಹೋಗಿರ್ತಾಳೆ? ಅದೇ ಗೊತ್ತಾಗ್ತಿಲ್ಲ ಅಣ್ಣ. ಅಣ್ಣ, ನಿನ್ ಮಂಟಪದ ಹತ್ರ ಹೋಗು, ನಾನು ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಣ್ಣ. ಓಕೆ, ಹೋಗು. ತೇಜ ಎಲ್ಲೂ ಕಾಣಿಸ್ತಿಲ್ಲ ಮ್ಯಾಮ್.
ರಾಹುಲ್ ಎಲ್ಲಿ? ಕಾರ್ ತಗೊಂಡು ಆಚೆ ಹೋದ. ಅಭಿ ನೀನೇ ಕೇಳ್ತಿದ್ಯಾ? ನಡೆದಿರೋ ಮದ್ವೆಲಿ ಕೂತ್ಕೊಳ್ಳೋ ಅಗತ್ಯ ಇದೆಯಾ? ಅಭಿ ಅವಸರ ಮಾಡ್ಬೇಡ. ರಾಹುಲ್ ಹೋಗಿದಾನಲ್ಲ, ಕರ್ಕೊಂಡ್ ಬರ್ತಾನೆ. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲದ ಮೇಲೆ ಎಲ್ಲಿ ಹುಡುಕ್ತಾನೆ, ಹೇಗೆ ಕರ್ಕೊಂಡ್ ಬರ್ತಾನೆ ಅಂಕಲ್? ಅಭಿ ಏನು ಮಾತಾಡ್ಬೇಡ, ಸುಮ್ನಿರು. ಏನು ಮಾತಾಡ್ದಿರಾನೆ ಪ್ರೀತಿಗೋಸ್ಕರ ಮದ್ವೆಗೆ ಒಪ್ಕೊಂಡಿದ್ದು. ಅವಳು ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೇನೆ ಇವತ್ತು ತಾಳಿ ಕಟ್ಟಕ್ ಹೊರಟಿದ್ದು. ಇನ್ ನನ್ನಿಂದ ಆಗಲ್ಲ. ಆಂಟಿ, ನಾನ್ ಕೂಡ ಹೋಗ್ತೀನಿ. ಅಣ್ಣ, ಅಷ್ಟ್ರಲ್ಲಿ ನೀನು ಟೆನ್ಷನ್ ಮಾಡ್ಕೊಂಡು ಎಲ್ರಿಗೂ ಟೆನ್ಷನ್ ಕೊಡ್ಬೇಡ. ನವ್ಯನ ನಾನ್ ಕರ್ಕೊಂಡ್ ಬರ್ತೀನಿ. ನನಗ್ ಡೌಟೇ. ಏನಾಯ್ತೋ ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮದ್ವೆ ಇಷ್ಟ ಇಲ್ದಿರೋ ಹುಡುಗಿನೇ ಹೀಗೆ ತಾಳಿ ಕಟ್ಟೋ ಟೈಮಲ್ಲಿ ಮಿಸ್ ಆಗೋದು. ನವ್ಯ ಕೂಡ ಅಷ್ಟೇ. ಅವಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಮದ್ವೆಗೆ ಒಪ್ಕೊಂಡಿದ್ದು ನಮ್ ತಪ್ಪು. ಅವಳು ಬರಲ್ಲ, ನನ್ ಮಾತ್ ನಂಬಿ. ಅಭಿ, ನಿನ್ ನಂಬಿಕೆಗಿಂತ ನಮ್ ನಂಬಿಕೆಗೆ ವಯಸ್ಸು, ಅನುಭವ ಹೆಚ್ಚು. ಎಲ್ರೂ ಗಾಬರಿ ಭಯದಲ್ಲಿದ್ದೀವಿ. ಸ್ವಲ್ಪ ಹೊತ್ತು ತಾಳ್ಮೆ ಇರ್ಲಿ. ಅಂಕಲ್, ಕೇವಲ ಪ್ರೀತಿ ಲೈಫ್ ಹ್ಯಾಪಿ ಆಗಿರ್ಲಿ ಅಂತಾನೆ ಈ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ನನಗ್ ಮದ್ವೆನೂ ಆಗ್ಲಿಲ್ಲ, ಪ್ರೀತಿಗೆ ಎಂಗೇಜ್ಮೆಂಟೂ ಆಗ್ಲಿಲ್ಲ. ನಾವು US ನಿಂದ ಬಂದಿದ್ದೇ ವೇಸ್ಟ್ ಆಯ್ತು. ಇನ್ನು ಏನ್ ನೋಡ್ತಾ ಇದ್ದೀರಾ? ನಡೀರಿ. ಅಭಿ, ವೇಟ್. ನವ್ಯ ನನಗೆ ಹೇಳ್ದೆ ಎಲ್ಲಿಗೂ ಹೋಗೋದಿಲ್ಲ. ಈಗ್ಲೂ ಕೂಡ ತನ್ನಷ್ಟಕ್ಕೆ ತಾನೇ ಎಲ್ಲೂ ಹೋಗಿರಲ್ಲ. ಏನೋ ನಡೆದಿರುತ್ತೆ. ಏಕದಂತ, ಚಕ್ರಿ, ವಾಣಿ, ನೀವು ಕೂಡ ಹೋಗಿ ಹುಡುಕಿ. ಅವ್ರು ಎಲ್ಲೇ ಹೋಗಿದ್ರು ಸರಿ, ಹುಡುಕೊಂಡು ಕರ್ಕೊಂಡ್ ಬನ್ನಿ. ನವ್ಯ ಅಭಿ ಮದ್ವೆ ಮುಹೂರ್ತದ ಸಮಯಕ್ಕೆ ನಡಿಲೇಬೇಕು. ರಾಹುಲ್ ಅವರೇ, ನವ್ಯಮ್ಮ ಏನಾದ್ರೂ ಕಾಣಿಸಿದ್ರಾ? ಇಲ್ಲ ಸರ್ಸು, ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಷ್ಟು ಬೇಗ ಎಲ್ಲಿಗೆ ಹೋದ್ಲು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಸರ್ಸು. ಅದೇ ರಾಹುಲ್ ಅವರೇ, ನಂಗೂ ತುಂಬಾ ಭಯ ಆಗ್ತಿದೆ. ಸರ್ಸು, ನವ್ಯ ನಿನಗೆ ಎಲ್ಲ ವಿಷಯನೂ ಹೇಳ್ತಾಳಲ್ವಾ? ಈ ಮದುವೆ ಬಗ್ಗೆ ಏನಾದ್ರೂ ಯಾವತ್ತಾದ್ರೂ ಹೇಳಿದ್ಲಾ? ಈಗ ರಾಹುಲ್ ಅವರಿಗೆ ಆ ಪತ್ರದ ವಿಷಯ ಹೇಳಿದ್ರೆ, ಅಯ್ಯೋ ಬೇಡ, ಈ ವಿಷಯ ಗೊತ್ತಾದ್ರೆ ಅಭಿನ ಬದುಕಕ್ಕೆ ಬಿಡಲ್ಲ. ನಾನು ಕೇಳ್ತಿರೋದು ನಿನ್ನೆ ಸರ್ಸು. ನವ್ಯ ನಿನ್ಗೇನಾದ್ರೂ ಹೇಳಿದ್ಲಾ? ಇಲ್ಲ ರಾಹುಲ್ ಅವರೇ. ಸರಿ ಸರ್ಸು, ನಾನು ಆ ಕಡೆ ಹೋಗಿ ಹುಡುಕ್ತೇನೆ. ಏನ್ ನವ್ಯಮ್ಮ ಹೀಗ್ ಮಾಡಿದ್ರಿ? ಮದ್ವೆ ಬಗ್ಗೆ ಏನಾದ್ರೂ ನಿರ್ಧಾರ ಮಾಡಿ ಅಂತಂದ್ರೆ ಈಗ ಹೇಳ್ದೆ ಕೇಳ್ದೆ ಹೊರಟು ಹೋಗಿದ್ದೀರಾ. ಭಗವಂತ, ನಮ್ ನವ್ಯಮ್ಮ ಎಲ್ಲೇ ಇದ್ರು ಯಾವ ಅಪಾಯನೂ ಆಗ್ತಿರೋ ಹಾಗೆ ನೋಡ್ಕೋ ಸ್ವಾಮಿ. ರಾಹುಲ್, ಎಲ್ಲ ಕಡೆ ಹುಡುಕ್ತೆ ಮೇಡಮ್, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಓ ಗಾಡ್! ಯಾಕೆ ಹೀಗ್ ಮಾಡ್ಬಿಟ್ಲು ನವ್ಯ? ಈ ಮದ್ವೆ ಅವಳಿಗೆ ಇಷ್ಟ ಇರ್ಲಿಲ್ವಾ? ಅಥವಾ ಬೇರೆ ಏನಾದ್ರೂ ಕಾರಣ ಇರಬಹುದಾ? ಮೇಡಮ್, ನವ್ಯಾಗೆ ಈ ಮದುವೆ ಬಗ್ಗೆ ಯಾವ ಅಬ್ಜೆಕ್ಷನ್ ಇರಲಿಲ್ಲ ಮೇಡಮ್. ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲದಿರೋ ಯಾವ್ದಾದ್ರೂ ಒಂದು ರೀಸನ್ ಇರುತ್ತೆ. ಹೌದು ಆಂಟಿ,
ನವ್ಯ ಬಗ್ಗೆ ನಮಗ್ ಗೊತ್ತು. ನೀವಂದ್ರೆ ಅವಳಿಗೆ ತುಂಬಾ ರೆಸ್ಪೆಕ್ಟ್. ಅವಳು ಬೇಕಂತಾನೆ ಈ ತರ ಕೆಲಸ ಮಾಡಿರಲ್ಲ. ಅಣ್ಣ, ನೀನ್ ಎಲ್ರನ್ನೂ ಮನೆಗೆ ಕರ್ಕೊಂಡು ಹೋಗು. ನವ್ಯನ ನಾನು ಹುಡುಕಿ ಕರ್ಕೊಂಡು ಬರ್ತೀನಿ. ರಾಹುಲ್, ನಾನು ಕೂಡ ಬರ್ತೀನಿ. ಅವಳಿಗೇನಾದ್ರೂ ಆದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಡ್ಯಾಡ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನವ್ಯಾಗೇನೂ ಆಗೋದಿಲ್ಲ. ಅವಳನ್ನ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀವು ಹೋಗಿ. ಹಲೋ, ಏನ್ ನೀನು ಹೇಳ್ತಿರೋದು? ಸರಿಯಾಗಿ ನೋಡಿದ್ಯಾ? ನಮ್ಮ ನವ್ಯ ಮೇಡಮ್ ಏನಾ? ಸರಿ ಸರಿ, ನಾನು ಈಗಲೇ ಹೋಗ್ತೀನಿ. ಮೇಡಮ್, ಡ್ಯಾಡ್, ಅಣ್ಣ, ಸರ್ಸು, ಎಲ್ರೂ ನನ್ನ ಕ್ಷಮಿಸ್ಬೇಡಿ. ತಮ್ಮ ಮಗಳ ಮದ್ವೆ ಅಂದ್ರೆ ಯಾವ ಕುಟುಂಬದಲ್ಲಾದ್ರೂ ಜವಾಬ್ದಾರಿಯಿಂದ ನೋಡ್ಕೋತಾರೆ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ನೋವಾಗಿ ಕುಟುಂಬಕ್ಕೆ ಶಿಕ್ಷೆ ಆಗಿ ಬದಲಾಗಿದೆ. ಅಭಿನ ಮದ್ವೆ ಮಾಡ್ಕೊಂಡು 6 ತಿಂಗಳಾದ್ಮೇಲೆ ಬಿಟ್ಟು ಬರೋದಕ್ಕಿಂತ ಏನು ಬೇಡ ಅನ್ಕೊಂಡು ಈ ಲೋಕನೇ ಬಿಟ್ಟು ಹೋಗೋದು ಒಳ್ಳೇದು ಅನ್ನಿಸ್ತಿದೆ. ನನ್ನ ಜೀವನದಿಂದ ಶುರು ಆಗಿರೋ ಕಷ್ಟ ನನ್ನ ಸಾವಿಂದಾನೇ ಅಂತ್ಯ ಆಗ್ಬೇಕು. ಮೇಡಮ್, ಹುಚ್ಚಿಕಿಚ್ಚು ಹಿಡಿದಿದ್ಯಾ ನಿಮ್ಗೆ? ಏನಾದ್ರೂ ಸಮಸ್ಯೆ ಇದ್ರೆ ಪರಿಹಾರ ಹುಡುಕೋಬೇಕೆ ಹೊರತು ಈ ರೀತಿ ಸಾಯೋದಲ್ಲ ಮೇಡಮ್. ನನ್ನ ಸಮಸ್ಯೆಗೆ ಸಾವು ಬಿಟ್ರೆ ಬೇರೆ ಪರಿಹಾರ ಇಲ್ಲ. ಅದು ನಿಜ ಅಲ್ಲ. ಈ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿ ಅಭಿ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿ. ಅದನ್ನೆಲ್ಲ ಬಿಟ್ಟು ಹೀಗ್ ಸಾಯೋದಂದ್ರೆ ಏನು ಮೇಡಮ್? ಯಾರಿಗೆ ಹೇಳಿ ಚಕ್ರಿ? ಅಭಿ ಕ್ಯಾರೆಕ್ಟರ್ ಬಗ್ಗೆ, ಅವನ ಅಗ್ರಿಮೆಂಟ್ ಬಗ್ಗೆ ಗೊತ್ತಿಲ್ಲದೆ ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋ ಮೇಡಮ್ಗೆ ನಾನ್ ನಿಜ ಹೇಗೆ ಹೇಳಿ? 6 ತಿಂಗಳಾದ್ಮೇಲೆ ದೂರ ಆಗ್ತೀನಿ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ಹಸೆ ಮಾಡೋವರೆಗೂ ಬಂದಿರೋ ಮದ್ವೆನ ಈಗ ನನಗ್ ಬೇಡ ಅಂತ ಹೇಗೆ ಹೇಳಿ? ಮರ್ಯಾದೆ ಗೌರವಕ್ಕೋಸ್ಕರ ಪ್ರಾಣನೇ ಕೊಡೋ ಕುಟುಂಬಕ್ಕೆ ಫ್ಯೂಚರ್ ಅಲ್ಲಿ ನಾನು ದೊಡ್ಡ ಪ್ರಾಬ್ಲಮ್ ಆಗ್ತೀನಿ, ಎಲ್ಲರ ನೋವು ಕಾರಣ ಆಗ್ತಿದ್ದೀನಿ ಅಂತ ಹೇಗೆ ಹೇಳಿ? ಈ ಪ್ರಶ್ನೆಗೆಲ್ಲ ಸಮಾಧಾನ ನಾನಲ್ಲ, ನನ್ ಸಾವೇ ಕೊಡುತ್ತೆ. ಮೇಡಮ್, ಸಾವೇ ಪರಿಹಾರ ಅಲ್ಲ ಮೇಡಮ್. ಯಾವತ್ತು ಯಾವುದಕ್ಕೂ ಉತ್ತರ ಅಲ್ಲ, ಆಗೋದು ಇಲ್ಲ. ಮನುಷ್ಯನ ಜನ್ಮ ಸಿಕ್ಕಿದ್ಮೇಲೆ ಕಷ್ಟ ಕಣ್ಣೀರು ಇಲ್ದೆ ಬದುಕೋದು ಆ ದೇವರಿಗೂ ಸಾಧ್ಯ ಇಲ್ಲ. ನಾವಿನ್ಯಾವ ಲೆಕ್ಕ ಮೇಡಮ್? ಅಭಿ ವಿಷಯದಲ್ಲಿ ಮೊದಲಿಂದ ಹೇಳ್ತಾನೆ ಬಂದೆ,
ಒಂದ್ಸಾರಿ ಕೂಡ ನೀವು ನನ್ನ ಮಾತು ಕೇಳಲೇ ಇಲ್ಲ. ಮೇಡಮ್ ಮಾತೆ ಮುಖ್ಯ, ಮರ್ಯಾದೆನೆ ದೊಡ್ಡದು ಅಂದ್ರಿ. ಈಗ ನೋಡಿ ಏನಾಯ್ತು ಅಂತ. ಹೌದು ಚಕ್ರಿ, ತಪ್ಪು ನಂದೆ. ಅದಕ್ಕೆ ಶಿಕ್ಷೆ ಕೂಡ ನನಗೆ ಆಗ್ಬೇಕು. ಮೇಡಮ್ ಬೇಡ ಮೇಡಮ್, ಚಕ್ರಿ ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ ಮೇಡಮ್. ಹೇಳ್ತಿದ್ರೆ ಅರ್ಥ ಆಗಲ್ವಾ ನಿಮಗೆ? ಮೇಡಮ್ ಸಾರಿ ಮೇಡಮ್, ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸಾರಿ ಮೇಡಮ್. ನನ್ನಂತ ಅನಿಷ್ಟ ಜಾತಕದವಳು ಯಾಕೆ ಬದುಕ್ಬೇಕು ಅಂತ ಹೇಳ್ತಿದ್ಯಾ ಚಕ್ರಿ? ಮದುವೆ ಬೇಡ ಅಂತ ಹೊರಗೆ ಬಂದಿರೋ ನಾನು ಮತ್ತೆ ವಾಪಸ್ ಮನೆಗೆ ಹೇಗೆ ಹೋಗ್ತೀನಿ ಅನ್ಕೊಂಡಿದ್ಯಾ? ಈ ಕ್ಷಣ ನನ್ನ ನೋಡಿರೋದಕ್ಕೆ ತಡಿತಿದ್ಯಾ, ಆದ್ರೆ ನನ್ನ ಮನ್ಸಲ್ಲಿರೋ ಯೋಚನೆನ, ಸಾಯ್ಬೇಕು ಅನ್ನೋ ಪ್ರಯತ್ನನ ಹೇಗ್ ತಡಿತ್ಯಾ? ನೀವು ಒಂಟಿಯಾಗಿದ್ರೇನೆ ಈ ರೀತಿ ಹುಚ್ಚು ಆಲೋಚನೆಗಳು ಬರೋದು ಮೇಡಮ್. ಇನ್ನು ಮುಂದೆ ನಿಮ್ಗೆ ಆ ಚಾನ್ಸ್ ಕೊಡಲ್ಲ ಮೇಡಮ್. ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಮೇಡಮ್. ಈ ಕ್ಷಣನೇ ಇಲ್ಲೇ ಈ ಸಮಸ್ಯೆಗೆ ಮದುವೆನೇ ಕಾರಣ ಅಂತ ಫೀಲ್ ಆಗ್ತಿದ್ದೀರಲ್ಲ, ಆದ್ರೆ ಅದೇ ಪರಿಹಾರ ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಮ್ಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನಾನು ಕಾಪಾಡ್ತೀನಿ. ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನೀನ್ ನನ್ನ ಮದ್ವೆ ಮಾಡ್ಕೊಂಡೆ ಅಂತ ಗೊತ್ತಾದ್ರೆ ಮೇಡಮ್ ಸುಮ್ನಿರ್ತಾರ? ಬದುಕಲ್ಲಿ ಹತ್ರ ಆಗ್ತೀಯೋ ಇಲ್ವೋ ಗೊತ್ತಿಲ್ಲದೆ ಇದ್ರು ಸಾವಲ್ ಮಾತ್ರ ಕನ್ಫರ್ಮ್ ಆಗಿ ಹತ್ರ ಆಗ್ತೀಯಾ? ಬೇಡ ಚಕ್ರಿ, ನನ್ ಮಾತ್ ಕೇಳು. ಕೇಳಲ್ಲ ಮೇಡಮ್. ಎಲ್ಲದಕ್ಕೂ ರೆಡಿ ಆದ್ಮೇಲೆನೆ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಮನೆ ಹೆಣ್ಮಗಳು ದೂರ ಆದ್ರೆ ಆಗೋ ಹರ್ಟ್ ಎಷ್ಟು ಭಯಂಕರವಾಗಿರುತ್ತೆ ಅಂತ ಆಕ್ಸಿಡೆಂಟ್ ಸತ್ತೋಗಿರೋ ನನ್ನ ತಂಗಿಯಿಂದ ಗೊತ್ತಾಯ್ತು. ಆ ನೋವು ಯಾರಿಗೂ ಬೇಡ ಮೇಡಮ್. ನೀವು ಹೇಳೋ ಹಾಗೆ ನಾವಿಬ್ರು ಮದುವೆ ಆದ್ವಿ ಅಂತ ಮೇಡಮ್ ಗೊತ್ತಾದ್ರೆ ಸಾಯಿಸೋಷ್ಟು ಕೋಪ ಬರುತ್ತೆ. ಸ್ವಲ್ಪ ದಿನ ಅವ್ರ ಕಣ್ಣು ಬೀಳ್ದಲೆ ನಾವು ದೂರ ಇದ್ರೆ ಯಾವತ್ತೋ ಒಂದಿನ ಕೋಪದ ಜಾಗದಲ್ಲಿ ಪ್ರೀತಿ ಹುಟ್ಟುತ್ತೆ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ದಿನ ಖಂಡಿತ ಬರುತ್ತೆ ಮೇಡಮ್. ಬನ್ನಿ ಮೇಡಮ್, ನಿಮಗೆ ನಾನಿದ್ದೀನಿ. ನಿಮಗೆ ಯಾವತ್ತೂ ಜೊತೆಯಾಗಿರ್ತೀನಿ ಮೇಡಮ್. ತೇಜ, ನವ್ಯ ವಿಷಯ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಮ್ಯಾಮ್, ಅದೇ ಕೆಲಸದಲ್ಲಿದ್ದೀನಿ. ರಾಹುಲ್ ಎಲ್ಲಿ? ಪ್ರೀತಿ ಎಲ್ಲಿ? ಅವ್ರು ಕೂಡ ನವ್ಯಂಗೋಸ್ಕರ ಹುಡುಕ್ತಾ ಇದಾರ ಮ್ಯಾಮ್. ಅಯ್ಯೋ, ಅಟ್ಲೀಸ್ಟ್ ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿರಬಹುದೇನೋ, ಕಾಲ್ ಮಾಡಿ ಕೇಳು. ಓಕೆ ಮ್ಯಾಮ್. ರಾಹುಲ್ ಫೋನ್ ರಿಸೀವ್ ಮಾಡ್ತಿಲ್ಲ ಮ್ಯಾಮ್. ಪ್ರೀತಿ ಟ್ರೈ ಮಾಡು. ಓಕೆ ಮ್ಯಾಮ್. ಪ್ರೀತಿ ನೆಟ್ವರ್ಕ್ ಬಿಸಿ ಬರ್ತಾ ಇದೆ ಮ್ಯಾಮ್. ಓ ಗಾಡ್, ಜಸ್ಟ್ ಕೀಪ್ ಟ್ರೈಯಿಂಗ್ ತೇಜ. ಮ್ಯಾಮ್, ರಾಹುಲ್ ಕಾಲ್ ಮಾಡ್ತಿದ್ದಾನೆ. ಹಲೋ ರಾಹುಲ್. ಯಾ ಮೇಡಮ್? ನವ್ಯ ಏನಾದ್ರೂ ಸಿಕ್ಕಲ್ಲ? ಇನ್ನೂ ಸಿಗ್ಲಿಲ್ಲ ಮೇಡಮ್. ಸಿಕ್ಕಿಲ್ಲ ಅಂದ್ರೆ ಏನ್ ರಾಹುಲ್? ಸಿಟಿ ಪೂರ್ತಿ ಸರಿಯಾಗಿ ಹುಡ್ಕೋ. ನೋಡು, ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಸಂಜೆ ಒಳಗಡೆ ನವ್ಯ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಸರಿ ಮೇಡಮ್.